ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ ಹಾಗೂ ಅಭಿನಂದನಾ ಸಮಾರಂಭ ಮತ್ತು ಸ್ನೇಹ ಭೋಜನ ಕೂಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಬಜೆಟ್ನಲ್ಲಿ ಅವರು ಹೇಳಿದಂತೆ ಗ್ರಾಮೀಣ ಭಾಗದ ಪತ್ರಕರ್ತರ ಬಸ್ಪಾಸನ್ನು ಮಾಡುವಂಥ ನಿಟ್ಟಿನಲ್ಲಿ ಆ ಘೋಷಣೆಯನ್ನು ಮಾಡುವಂಥ ಏಕೈಕ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು. ಆ ಕಾರಣಕ್ಕೋಸ್ಕರ ಈ ಸಂದರ್ಭದಲ್ಲಿ ಅವರು ನಮ್ಮೆಲ್ಲರ ಗೌರವ ಅವರೊಂದು ಹೋರಾಟ ಇಲ್ಲಿ ಇನ್ನೊಂದು ಬೆಸ್ಟ್ ಫೋಟೋಗ್ರಾಫರ್ಸ್ ಅಂತೇಳಿ, ಮತ್ತೊಂದು ಬೆಸ್ಟ್ ಟಿವಿ ಆಂಕರ್ ಅಂತೇಳಿ 4 ಪ್ರಶಸ್ತಿಗಳನ್ನು ಕೊಡಲಿಕ್ಕೆ ಪ್ರತಿ ವರ್ಷ ಮೈಸೂರು ಜಿಲ್ಲೆಯ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಒಂದು ಹಿರಿಯ ಪತ್ರಕರ್ತರನ್ನ ಒಂದು ಸಮಿತಿಯನ್ನು ರಚಿಸಿ ಒಂದು ಪ್ರಕಟ ಮಾಡೋಣ, ಒಂದು ಅತ್ಯುತ್ತಮ ಬರಹವನ್ನು ಮೈಸೂರಿನ ಪತ್ರಿಕೋದ್ಯಮವನ್ನು ಮತ್ತಷ್ಟು ಪ್ರೋತ್ಸಾಹಿಸೋಣ ಅಂತೇಳಿ ಒಂದು ವಿಶೇಷವನ್ನು ಮಾಡಿಕೊಂಡಿದ್ದಾರೆ. ಅವರು ನನ್ನ ಶಿವಾನಂದ ತಗಡೂರು ತರುವಂಥ ಪತ್ರಕರ್ತರ ಎಲ್ಲ ಸಮಸ್ಯೆಗಳು ಬೇಡಿಕೆಗಳನ್ನ ಈಡೇರಿಸೋದ್ರಲ್ಲಿ ಬಹಳ ಸದಾ ಕಾಯ್ತಾ ನಿಂತಿರುವಂಥ ಯಾರಾದರೂ ಇದ್ದರೆ ಅದು ನಮ್ಮ ಪ್ರಭಾಕರ್. ಅಂದರೆ ಸುಮಾರು ಕೆಲಸಗಳೆಲ್ಲ ಸಕ್ಸಸ್ ಆಗಿದೆ ಅಂದರೆ ನಮ್ಮ ಪ್ರಭಾಕರ ಕಾರಣ. ಹಾಗಾಗಿ ಇವರು ಇಬ್ಬರು ಒಂದು ರಾಜ್ಯಾಧ್ಯಕ್ಷರು ಸಿಕ್ಕಿರೋದು ಮತ್ತು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಳ ಪ್ರಭಾಕರ್ ಸಿಕ್ಕಿರೋದು ನಮ್ಮೆಲ್ಲರ ಪುಣ್ಯ ಅಂತ ಹೇಳ್ಬೋದು. ಬಹುಶಃ ಇಷ್ಟು ಕೆಲಸಗಳು ಯಾವ ಅವಧಿಯಲ್ಲೂ ಆಗಿಲ್ಲ. ಮುಂದೆ ಇನ್ನೂ ಜಾಸ್ತಿ ಇವರೇ ಕಂಟಿನ್ಯೂ ಆದರೆ ಖಂಡಿತ ನಮ್ಗೆ ಅನುಕೂಲ ಅಂತ ನಾನು ನಿಮಗೆ ಭರವಸೆಯಿಂದ ಹೇಳ್ಬೋದು. ಅದು ನನಗೆ ನಾನು ಗ್ಯಾರಂಟಿ ಅದಕ್ಕೆ ಎಲ್ಲ ರೀತಿಯಲ್ಲೂ ಹೋರಾಟ ಮಾಡಿ ಪತ್ರಕರ್ತರಿಗೆ ಒಂದು ನಿವೇಶನ ಕೊಡಿಸೋ ಅದನ್ನೇ ನಾವು ಪ್ರೆಸ್ ಕ್ಲಬ್ ರೀತಿ ಅಂದರೆ ಬೆಂಗಳೂರು ಪ್ರೆಸ್ ಕ್ಲಬ್ ರೀತಿ ಅದೇ ಮಾಡಲಲ್ಲಿ ಅಂದರೆ ಒಂದು ನಮ್ಮ ಪತ್ರಕರ್ತರ ಹಿತರಕ್ಷಣೆ, ಕಲ್ಯಾಣ ಜೊತೆಗೆ ಮನರಂಜನೆ ಮತ್ತು ನಮ್ಮೊಂದು ರೆವಿನ್ಯೂ ಜನರೇಟ್ ಆಗಬೇಕು. ನಾವು ಸರ್ಕಾರದ ಯಾವ ಆರೋಗ್ಯ ಸಮಸ್ಯೆ ಪತ್ರಕರ್ತರಿಗೆ ಅಂದರೆ ಎಷ್ಟೊಂದು ಸರ್ಕಾರ ಅವರಿಗೆ ಪತ್ರಿಕಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡುವಂಥ ಅವಕಾಶ ನನಗೆ ಸಿಕ್ಕಿದೆ. 2011ರಿಂದ 2013ರಿಂದ ಇಲ್ಲಿಯವರೆಗೆ ನಿರಂತರವಾಗಿ ಇಲ್ಲಿಯ ಪತ್ರಕರ್ತರ ಮಿತ್ರ ಒಡನಾಟದಲ್ಲಿ ನಾನಿದ್ದೇನೆ. ಮೈಸೂರಿನ ಪತ್ರಕರ್ತರು ಅಂತಂದರೆ ಒಂದು ವಿಶೇಷ, ಇಡೀ ರಾಜ್ಯಕ್ಕೆ ಮಾದರಿಯಾಗುವಂಥ ಪತ್ರಕರ್ತರಿದ್ದಾರೆ. ಯಾಕೆ ಅಂತಂದರೆ ಸಾಂಸ್ಕೃತಿಕ ನಗರಿ ಮೈಸೂರು ಕೇವಲ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಅಥವಾ ವಿಶ್ವಖ್ಯಾತ ಪ್ರೇಕ್ಷಣೀಯ ಸ್ಥಳಗಳಿಗೆ ಮಾತ್ರ ಸೀಮಿತವಾಗಿದೆ. ಹಲವಾರು ಹೋರಾಟಗಳನ್ನು ನಾವು ನೋಡಿದ್ದೇವೆ. ಅದು ರೈತರ ಪರ ಹೋರಾಟ ಇರ್ಬೋದು, ದಲಿತರ ಪರವಾದಂಥ ಹೋರಾಟ ಇರ್ಬೋದು, ಹೀಗೆ ಸಮಾಜಮುಖಿಯಾದಂಥ ಹಲವಾರು ಹೋರಾಟಗಳನ್ನು ಈ ನಾಡಿಗೆ ಪರಿಚಯಿಸಿದಂಥ ಕೀರ್ತಿ ಮೈಸೂರು ಜಿಲ್ಲೆಗೆ ಸಲ್ಲುತ್ತೆ. ಸಂತೋಷದ ಸಂಗತಿ. ಜೊತೆಗೆ ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಕೂಡ ಇಟ್ಕೊಂಡಿದ್ದಾರೆ. ಪತ್ರಕರ್ತರು ಮತ್ತು ಕುಟುಂಬದವರು ಎಲ್ಲ ಕೂಡ ಇಲ್ಲಿ ಸೇರಿದ್ದಾರೆ. ಪತ್ರಕರ್ತರು ಯಾವತ್ತೂ ಫ್ಯಾಮಿಲಿಯನ್ನು ಹೊರಗಡೆ ಕರ್ಕೊಂಡು ಹೋಗೋದು ಅಪರೂಪ. ಯಾಕೆಂತಂದರೆ ಪತ್ರಕರ್ತರಿಗೆ ರಜೆ ಇರಲ್ಲ, ಸರಿಯಾಗಿ ಸಂಬಳ ಇರಲ್ಲ, ಪೆನ್ಷನ್ ಅಂತೂ ಇದು ಕೇಳೋಕೆ ಇಲ್ಲ. ಹೀಗಾಗಿ ಪತ್ರಿಕಾ ದಿನಾಚರಣೆ ನಮ್ಮದೆಲ್ಲಾದರೂ ಕೂಡ ಎಲ್ಲರನ್ನೂ ಒಂದು ಕಡೆ ಸೇರಿಸುವಂಥ ಕೆಲಸವನ್ನು ನಮ್ಮ ಜಿಲ್ಲಾ ಸಂಘ ಮಾಡಿದೆ. ಹೀಗಾಗಿ ಅವರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ನಾನು ಇಷ್ಟಪಡ್ತೇನೆ. ನಮ್ಮ ದೇಶದ ಜೀವಾಳ ಯಾವುದು ಅಂತಂದರೆ ಸಂವಿಧಾನದ ಜೀವಾಳ ಯಾವುದು ಅಂತಂದರೆ ಪ್ರಜಾಪ್ರಭುತ್ವ. ಆ ಪ್ರಜಾಪ್ರಭುತ್ವಕ್ಕೆ ಜೀವಾಳ ಯಾವುದು ಅಂತಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅಂದರೆ ವಾಕ್ ಸ್ವಾತಂತ್ರ್ಯ. ಆ ವಾಕ್ ಸ್ವಾತಂತ್ರ್ಯ ಅನ್ನೋದು ನಮ್ಮ ಪತ್ರಿಕೋದ್ಯಮಕ್ಕೆ ಒಂದು ವರ. ಈ ಕೊಂಡಿಗಳಲ್ಲಿ ಯಾವುದು ಕಳಿಸ್ಕೊಂಡ್ರೂ ಕೂಡ ಅದು ದೇಶಕ್ಕಾಗಲಿ ಅಥವಾ ರಾಜ್ಯಕ್ಕಾಗಲಿ ಅಪಾಯ ಕಟ್ಟಿಟ್ಟ ಬಂದಿ. ನೀವು ಇತ್ತೀಚಿನ 1-2 ದಿವಸಗಳ ವಿದ್ಯಮಾನಗಳನ್ನು ನೋಡಿದ್ರೆ ಬಾಂಗ್ಲಾದೇಶದಲ್ಲಿ ಏನು ನಡೀತಾ ಇದೆ ಅಂತ ನಾವು ನೋಡ್ತಾ ಇದ್ದೇವೆ. ಹೀಗಾಗಿ ಪ್ರಜಾಪ್ರಭುತ್ವಕ್ಕೆ ಪೂರಕವಾಗಿರುವ ಎಲ್ಲ ಕೊಂಡಿಗಳನ್ನು ಕಾಪಾಡಿಕೊಂಡು ಬರ್ತಾ ಇರುವಂಥ ಯಾವುದಾದ್ರೂ ಒಂದು ದೇಶ ಇದ್ದರೆ ಅದು ಭಾರತ ದೇಶ. ನಾವೆಲ್ಲ ಕೂಡ ಪತ್ರಕರ್ತರು ಈ ವಾಕ್ ಸ್ವಾತಂತ್ರ್ಯದ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಡಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಅದಕ್ಕೆ ಧಕ್ಕೆಯಾಗದಂತೆ ನೋಡ್ಕೊಳ್ಳುವಂಥ ಜವಾಬ್ದಾರಿ ನಿಮ್ಮೆಲ್ಲರ ಮೇಲೆ ಕೂಡ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಶಿವಾನಂದ ತಗಡೂರವರು ಮಾತನಾಡ್ತಾ ಹಲವಾರು ವಿಚಾರಗಳನ್ನು ಪತ್ರಿಕೋದ್ಯಮದಲ್ಲಿ ಹೇಳಿದರು. ಹೊಸ ಬೆಳವಣಿಗೆಗಳನ್ನು ನಾವು ನೋಡ್ತಾನೆ ಬಂದಿದ್ದೇವೆ. ಮೊದಲಿಗೆ 100 ವರ್ಷಗಳಿಂದ ಇಲ್ಲಿ ಮುದ್ರಣ ಮಾಧ್ಯಮ ಸ್ಟಾರ್ಟ್ ಆದಾಗ ಅಚ್ಚು ಮಳೆ ಕಾಲ ಇತ್ತು. ಮಳೆ ಜೋಡಿಸಿ ಪತ್ರಿಕೆ ಪ್ರಿಂಟ್ ಹಾಕುವಂಥ ಕಾಲ. ಅದಕ್ಕೂ ಮುಂಚೆ ಕೈಯಲ್ಲಿ ಬರೆದು ಜೆರಾಕ್ಸ್ ಮಾಡಿ ಹಂಚ್ತಾ ಇತ್ತು ಸ್ವಾತಂತ್ರ್ಯ ಕೊಡುವುದು. ಈಗ ನಾವು ಡಿಜಿಟಲ್ ಮೀಡಿಯಾವರೆಗೂ ಬಂದಿದ್ದೇವೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೋಡ್ತಾ ಇದ್ದೇವೆ.
ಎಲ್ಲರೂ ಕೂಡ ಪತ್ರಿಕಾ ರಂಗದಲ್ಲಿ ಆಗಿದ್ದಾಗೆ ಕಟ್ಕೊಂಡು ಬರ್ತಾ ಇರುವಂತಹ ಬೆಳವಣಿಗೆಗಳು. ಪತ್ರಿಕೋದ್ಯಮ ಇವಾಗ ಇಲ್ಲಪ್ಪ ಕೆಡೋಗ್ತಿದೆ, ಮೊದಲಿನ ಥರ ಇಲ್ಲ ಅಂತ ಹೇಳ್ತಾರೆ. ಪತ್ರಕರ್ತರು ಅಷ್ಟೇ, ಈಗ ಯಾರು ನಂಬೋದು, ನಾವು ಯಾರು ನೋಡೋದು ಅಂತ ಈ ಮಾತುಗಳೆಲ್ಲ ನಾವು ಕೂಡ ಕೇಳಿಸ್ಕೊಳ್ತಾನೆ ಇರ್ತೇವೆ. ಅಂದರೆ ಯಾರೋ ಒಂದಿಬ್ಬರು ಮಾಡುವಂಥ ತಪ್ಪಿಗೆ ಇಡೀ ಪತ್ರಕರ್ತರ ಅಪವಾದವನ್ನು ಮೈ ಮೇಲೆ ಎತ್ಕೊಳ್ಳುವಂಥ ಸನ್ನಿವೇಶ ನಿರ್ಮಾಣ ಆಗಿದೆ. ಹೊಸದಾಗಿ ಆಯ್ಕೆಯಾದಂಥ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಒಂದಷ್ಟು ಒಳ್ಳೆಯ ಕೆಲಸ ಆಗಲಿ ಅಂತ ಆಯ್ತು. ಎರಡನೇದು ಅವ್ರಿಗೆ ಬಸ್ ಪಾಸ್ ಕೊಡ್ತಿದ್ರು, ಹಾಗಾಗಿ ಕಾರ್ಯದರ್ಶಿಯವರಿಗೆ ನನಗೆ ಪ್ರೀತಿಪೂರ್ವಕವಾದ ಅಭಿನಂದನೆಗಳು. ಥ್ಯಾಂಕ್ ಯು ಸೊ ಮಚ್. ತುಂಬ ಒಳ್ಳೆಯ ಕೆಲಸ. ಮೆಡಿಕಲ್ ಪಾಸ್ ಸಿಗಲಿ, ಬಸ್ ಪಾಸ್ ಸಿಗಲಿ, ಈಗ ನೀವೇನು ಕಾರ್ಯಕ್ರಮ ಮಾಡೋದಲ್ಲ ಅವ್ರ ಕುಟುಂಬದವ್ರನ್ನ ಪ್ರೀತಿ ಮಾಡೋ ಕೆಲಸ, ಅದು ಬಹಳ ದೊಡ್ಡ ಸಂತೋಷ. ಅದಕ್ಕಾಗಿ ಇಲ್ಲಿ ಬಂದು ಅಭಿನಂದರಾದ ಮತ್ತು ಈ ಕೆಲಸ ಮಾಡಿದಂಥ ಎಲ್ಲರಿಗೂ, ವ್ಯವಸ್ಥೆ ಮಾಡಿದ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಒಳ್ಳೆಯದಾಗಲಿ. ಮತ್ತು ಹೊಸದಾಗಿ ಆಯ್ಕೆಯಾದವರು ಒಂದು ದೊಡ್ಡ ಮನೆಯ ಪ್ರಾಂಗಣದಲ್ಲಿ ತುಂಬ ಕುಟುಂಬದಲ್ಲಿ ಹೇಗೆ 8 12 ಮನೆ ಮಧ್ಯದಲ್ಲಿ ಒಂದು ಚೌಕದಲ್ಲಿ ಕಾರ್ಯಕ್ರಮ ಮಾಡ್ತಾರಲ್ಲ, ಆ ಥರ ಕಾರ್ಯಕ್ರಮ ಮಾಡ್ಕೊಂಡಿದ್ದೀರಿ, ಬಹಳ ಸಂತೋಷ. ದಯವಿಟ್ಟು ಸಾಂಸ್ಕೃತಿಕ, ಸಾಹಿತ್ಯದ ರಂಗ ತರಬೇತಿ ಶಿಬಿರಗಳನ್ನ ಮಾಡಿ ಅಂತ ನಾನು ಮನವಿ ಮಾಡ್ತೀನಿ. ಕಡ್ಡಾಯವಾಗಿ ಅವ್ರಿಗೆ ಇದನ್ನ ಕೂಡ್ಕೊಂಡು ಹೇಳ್ಕೊಡ್ಬೇಕು. ಯಾವುದೋ ನದಿ ದಡದಲ್ಲೋ ಎಲ್ಲೋ ಕೂಡ್ಕೊಂಡು 2 ತಿಂಗಳು ನೋಡಮ್ಮ, ಈ ದೀರ್ಘವಾಗಿ ನಡೆದ ಪರಂಪರೆ ಇದೆ, ಶ್ರೇಷ್ಠವಾದಿದೆ. ಇದು ಸುಮ್ಮನೆ ರಾತ್ರೋರಾತ್ರಿ ಆಗಿದ್ದಲ್ಲ. TSR ಚೂಮಾಣ ಸುಮ್ಮನೆ ಆಗಿದ್ದಲ್ಲ. ಲಂಕೇಶ್ವರ ಬಂದು ಅಂತ ಬೈದೆ ಹೋಗಿದ್ರೆ, ಪ್ರಜಾವಾಣಿಯಿಂದ ಹೊರಗೆ ಬಂದು ಲಂಕೇಶ್ವರಕ್ಕೆ ಶುರು ಮಾಡದೆ ಹೋಗಿದ್ರೆ, ಒಂದು ಲಂಕೇಶ್ವರಕ್ಕೆ ಶುರು ಮಾಡದೆ ಹೋಗಿದ್ರೆ, ಒಂದು ಪೂರ್ವಾಣಿ ಕುಂಡಣ್ಣನಿಂದ ಹೋಗಿದ್ರೆ, ಒಂದು ದಾರಿದೀಪ ಪುಟ್ಟರಾಜು. ನಾನು ಪತ್ರಿಕಾ ವಿತರಕನಾಗಿ ಮತ್ತು ಪತ್ರಿಕಾ ಪತ್ರಿಕೆಯನ್ನು ಹಂಚು ಹುಡುಗನಾಗಿ ನಾನು ಕೆಲಸ ಮಾಡದೆ ಹೋಗಿದ್ರೆ, ಇವತ್ತು 100 ಜನಗಳ ಮಧ್ಯೆ ಯಾವುದೋ ಒಬ್ಬ ನಟನ ಅಭಿಮಾನಿ ಸಂಘದ ಅಧ್ಯಕ್ಷ ಆಗ್ಬಿಟ್ಟು ನನಗೆ ನಾನು ಇವತ್ತು ಒಂದು ಸಂವೇದನೆ ಇದೆ. ಇವತ್ತು ಇಡೀ ಜನ, ನಾಡಿನ ಜನ ಪ್ರೀತಿ ಮಾಡ್ತಾರೆ, ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ, ರಂಗಭೂಮಿಯಾಗಿ. 42 ವರ್ಷಗಳಿಂದ ಮಂಡ್ಯ ರಮೇಶ್ ದುಡ್ಡಿಯನ್ನೇ ಪ್ರೀತಿ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ನಿಜವಾದ ಕಾರಣ ಕನ್ನಡದ ಸಣ್ಣ ಸಣ್ಣ ಪತ್ರಿಕೆಗಳು ಮತ್ತು ಬೃಹತ್ ಪತ್ರಿಕೆಗಳೇ ಕಾರಣ ಅಂತ ಇಷ್ಟಪಡ್ತೀನಿ. ಅವರು ಒಬ್ಬರನ್ನು ಎಚ್ಚರಿಸಿದ್ರೆ ಏನು ಕೆಲಸ ಮಾಡೋಕ್ಕಾಗ್ತಾರೆ. ಆ ಥರದ ಒಂದು ಕೆಲಸವನ್ನ ಮಾಡ್ತಾ ಬಂದ್ರು, ಅದು ನಿರಂತರವಾಗಿ ಮಂಡ್ಯದಲ್ಲಿ ಪ್ರಜಾವಾಣಿ, ಕನ್ನಡಪ್ರಭ, ದಿನಮಣಿ ಕದೀರು, ಆಂಧ್ರಪ್ರಭ ಎಲ್ಲ ಯಾಕೆ ಪೇಪರ್ ಹಾಕುವ ಸ್ಥಿತಿ ಬಂತು ಅಂತಂದ್ರೆ ಮಕ್ಕಳು ಚೆನ್ನಾಗೇ ಇದ್ರು, ಏನು ಸಮಸ್ಯೆ ಇಲ್ಲ. ವಿಶ್ವ ಕನ್ನಡ ಸಮ್ಮೇಳನದ ಪುಸ್ತಕ ಬಿಡುಗಡೆ ಆಯಿತು, ಪುಸ್ತಕ ತಗೋಬೇಕು, ದುಡ್ಡು ಕೊಡಪ್ಪ ಅಂತ ಹೇಳಿದೆ. ಅವರೇ ಪುಸ್ತಕ ಎಲ್ಲ ದುಡ್ಡು ಕೊಡ್ತಾರಲ್ಲ, ಅದನ್ನ ಲೈಬ್ರರಿಗೆ ಹೋಗಿ ಓದಬಹುದು, ಇಲ್ಲ ಮನೇಲಿ ಪುಸ್ತಕ ಇರಬೇಕು. ಯಾರ ಮನೇಲಿ ಪುಸ್ತಕ ಇಟ್ಕೊಂಡಿಲ್ಲ, ಯಾವ ಊರಲ್ಲಿ ರಂಗಮಂದಿರ ಇಲ್ಲ, ಯಾವ ಊರಲ್ಲಿ ನಾಟಕ ನೋಡಲ್ಲ, ಅದು ಮತ್ತೊಂದು ಬಾಂಗ್ಲಾ ಆಗುತ್ತೆ, ಮತ್ತೊಂದು ಪಾಕಿಸ್ತಾನ ಆಗುತ್ತೆ. ನಿಮ್ಗೆ ಗೊತ್ತಿಲ್ಲ, ಅತಿ ಹೆಚ್ಚು ಪುಸ್ತಕಗಳನ್ನ ಯಾರು ನಮ್ಮ ಇಟ್ಕೊಂಡಿರ್ತಾರೆ ಅವಾಗ ಇವಾಗ ಅವ್ರ ಮಕ್ಕಳು ತಿಳುವ ಕರ್ಕೊಳ್ಳಿ. ಆರಂಭದಲ್ಲಿ ಮೊದಲು 3 ತಿಂಗಳ ಮಕ್ಕಳು ಪುಸ್ತಕ ಇರ್ತವೆ, 8ನೇ ತಿಂಗಳಲ್ಲಿ ಅತ್ತಾಯಿ ಓದ್ತವೆ, 11ನೇ ತಿಂಗಳಲ್ಲಿ ತೇಜಸ್ವಿ ಯಾರು ಅಂತ ಗೊತ್ತೆ, ಕುವೆಂಪು ಯಾರು ಅಂತ ಗೊತ್ತಾಗುತ್ತೆ, ಅರ್ಥ ಆಗೋದಕ್ಕೆ ಶುರುವಾಗುತ್ತೆ. ದಯವಿಟ್ಟು ಮನೆಯಲ್ಲಿ ಪುಸ್ತಕಗಳನ್ನ ಕಡ್ಡಾಯವಾಗಿ ಕೂರಿಸುವಂತ ಎಲ್ಲ ಪರಂಪರೆಗಳನ್ನು ಜಾಗೃತಗೊಳಿಸಿ ಅಂತ ಹಾರೈಸ್ತೀನಿ. ಮತ್ತು ಪತ್ರಕರ್ತರ ಸಂಘಕ್ಕೆ 9 ಗಂಟೆ ಸೈಟ್ ಕೊಟ್ಟಿದ್ದಾರೆ. ದಯವಿಟ್ಟು ಅಲ್ಲಿ ಹಾಲು ಕಟ್ಟಬೇಕಾದ್ರೆ ಯಾವುದೊಂದು ಪೀಡೆ ಕೊಡಿ ಹಾಲು ಕಟ್ಟದಂಗೆ ಕಟ್ಟಬೇಡಿ. ಅದು ಯಾವುದೊಂದು ಸಮಾಜ ಭವನ ಮಂಡ್ಯ ಜಿಲ್ಲೆಯಲ್ಲಿ ಹಳ್ಳಿಗಳೆಲ್ಲ ಇದೆಯಲ್ಲ, ಸಮುದಾಯ ಭವನ ಹಂಗೆ ಕಟ್ಟಬೇಡಿ. ಅದನ್ನು ಬಹಳ ಕಲಾತ್ಮಕವಾಗಿ ಅಚ್ಚುಕಟ್ಟಾದಂತ ಒಂದು ಒಳ್ಳೆ ಪುಟ್ಟ ರಂಗಮಂದಿರವಾಗಿ ಅಲ್ಲಿ ನೀವು ಬೇಕಾದಂತ ನಿಮ್ಮ ಮಕ್ಕಳೇ ಪ್ರತಿ ವಾರ ಪ್ರತಿ ತಿಂಗಳಲ್ಲಿ ಶಿಬಿರ ಮಾಡಿ ಅಲ್ಲಿ ನಿಮ್ಮ ಮಕ್ಕಳೇ ಹಾಡೋ ಹಾಗೆ, ನಿಮ್ಮ ಮಕ್ಕಳಲ್ಲಿ ಅದ್ಭುತವಾದ ಪ್ರಬಂಧವನ್ನು ಬರೆಯೋ ಹಾಗೆ, ನಿಮ್ಮ ಮಕ್ಕಳಿಗೆ ಅಲ್ಲಿ ಅದ್ಭುತ ನಾವು ನಿರೀಕ್ಷೆ ಮಾಡುವಂತ ನಮ್ಮ ಬೆಳಗಿನ ಕನಸು ಏನಾಗಿತ್ತು ಅಂದ್ರೆ ಮಕ್ಕಳನ್ನ ಪ್ರತಿಭಾ ಪುರಸ್ಕಾರವನ್ನ ಮತ್ತೆ ಮರುಚಾಲನೆ ಕೊಡಬೇಕು ಅನ್ನೋ ಉದ್ದೇಶ ಆಗಿತ್ತು. ಯಾಕೆ ಅಂತ ಹೇಳಿದ್ರೆ ಆ ಮಕ್ಕಳಿಗೆ ನಮ್ಮಪ್ಪ ಪತ್ರಕರ್ತ ಆಗಿರೋ ಕಾರಣಕ್ಕಾಗಿ ನನ್ನ ತಂದೆ ಗುರುತಿಸ್ತಾ ಇದ್ದಾರೆ ಅನ್ನುವಂಥ ಹೆಮ್ಮೆ, ಅವ್ರ ತಂದೆ ತಾಯಿಗಳ ಬಗ್ಗೆ ಹೆಮ್ಮೆ ಬರಲಿ ಅನ್ನುವಂಥದ್ದು ಒಂದು. ಎರಡನೇದಾಗಿ ಈ ದೇಶ ಬಹುತೇಕ ಶಿಕ್ಷಣ ವಂಚಿತ ದೇಶ. ಶಿಕ್ಷಣದ ಮಹತ್ವವನ್ನ ಎಲ್ಲಾ ಸಾಧಕರು ಕೂಡ ಹೇಳಿದ್ದಾರೆ, ಜ್ಞಾನದ ಮಹತ್ವವನ್ನ ಎಲ್ಲಾ ಸಾಧಕರು ಹೇಳಿದ್ದಾರೆ. ಶಿಕ್ಷಣ ಅಂತಂದ್ರೆ ಕೇವಲ ತಲೆಗೆ ಮಾಹಿತಿನ ತುಂಬೋದಲ್ಲ, ಶಿಕ್ಷಣ ಅಂತಂದ್ರೆ ಮಾನವೀಯತೆಯ ವಿಕಾಸ ಅಂತ ಹೇಳ್ತಾರೆ. ಆ ಮಾನವೀಯತೆಯ ವಿಕಾಸದ ಕಡೆಗೆ ಏನು ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ ಅದನ್ನ ಪ್ರೋತ್ಸಾಹಿಸೋದು ನಮ್ಮ ಧರ್ಮ ಅಂತ ಹೇಳಿ ಶಿಕ್ಷಣ ನಿಧಿಯನ್ನು ಸ್ಥಾಪನೆ ಮಾಡಿ ಮರುಸ್ಥಾಪನೆ ಮಾಡಿದಾಗ ನಮ್ಮ ಸಹಾಯಕ್ಕೆ ಬಂದಂತವರು ನಮ್ಮ ಹುಣಸೂರಿನ ಶಾಸಕರಾದಂತ GT ಹರೀಶ್ನವರು. ಸಂಘ ಎಷ್ಟೇ ಆರ್ಥಿಕ ಸಂಕಷ್ಟದಲ್ಲಿದ್ದಾಗೂ ಕೂಡ ನಮ್ಮ ಶೈಕ್ಷಣಿಕ ಚಟುವಟಿಕೆಗಳನ್ನ ನಾವು ನಿಲ್ಲಿಸಬಾರದು ಅಂತ ಹೇಳಿ ಕಾರ್ಯಕ್ರಮದ ಮರುಜೀವ ಕೊಟ್ಟಂತ ಅವ್ರು ನಮಗೆ ಆರ್ಥಿಕ ನೆರವನ್ನ ಕೊಟ್ಟು ಈ ವರ್ಷದಿಂದ ಶಿಕ್ಷಣ ನಿಧಿಗೆ ಸಂಪನ್ಮೂಲವನ್ನು ಕ್ರೋಢೀಕರಿಸುವ ನಿಟ್ಟಿನಲ್ಲಿ ಅವ್ರು ನಮ್ಗೆ ಸಹಾಯ ಮಾಡಿದ್ದಾರೆ. ಅವರಿಗೆ ನಾನು ಅಧ್ಯಕ್ಷನಾಗಿ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಆದ್ರೆ ನಮ್ಮ ತುಡಿತ ಮತ್ತೆ ನಮ್ಮ ಆಲೋಚನೆ ಈ ರೀತಿ ಅಂತ್ಯಕ್ರಿಯೆ ಕೂಡ ಗೊತ್ತಿಲ್ಲದೆ ಇರುವಂತಹ
ಮಕ್ಕಳ ಶಿಕ್ಷಣಕ್ಕೂ ಕೂಡ ದುಡ್ಡಿದ್ದೇನೆ ಅಂತ ನಮಗೆ ಫೋನ್ ಮಾಡಿ ಫೀಸ್ ಕಡಿಮೆ ಮಾಡಿಸಿ ಅಂತ ಹೇಳ್ತಾರೆ, ನಮಗೆ ಫೋನ್ ಮಾಡಿಸಿ ಸೀಟ್ ಕೊಡಿಸಿ ಅಂತ ಹೇಳ್ತಾರೆ, ಹಾಸ್ಪಿಟಲ್ಗಳು ಡಾಕ್ಟರ್ಗೆ ಇದು ಮಾಡಿ ಅಂತ ಹೇಳ್ತಾರೆ. ಈ 25 ವರ್ಷಗಳಲ್ಲಿ ನನ್ನ ಪತ್ರಕರ್ತರ ಬದುಕನ್ನ ಭಾವನೆಯನ್ನು ಎಷ್ಟು ಹತ್ತಿರದಿಂದ ನೋಡಿದ್ದೇನೆ ಅಂತಂದ್ರೆ ಒಂದೊಂದ್ಸತಿ ನಮಗೆ ಜೀವನದಲ್ಲಿ ದಿಗುಪ್ಸೆ ಬರುವಷ್ಟು ನೋವಾಗ್ತದೆ. ಆ ಕಾರಣಕ್ಕಾಗಿಯೇ ನಾವು ಈ ವರ್ಷ ನಮ್ಮ ಕಮಿಟಿ ಬಂದಾದ್ಮೇಲೆ ಮರಣ ನಿಧಿಯನ್ನು ಕೂಡ ಸ್ಥಾಪನೆ ಮಾಡಿದ್ದೀವಿ. ಅಂತ್ಯಕ್ರಿಯೆ ವೆಚ್ಚವನ್ನ ಪತ್ರಕರ್ತರ ಸಂಘನೇ ಭರಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ಪೂರ್ವಕವಾಗಿ ನಾವು 10,000 ರೂಪಾಯಿಗಳನ್ನ ನಾವು ಇತ್ತೀಚೆಗೆ ಹಿರಿಯ ಪತ್ರಕರ್ತರು ತೀರ್ಕೊಂಡಂತ ಸಂದರ್ಭದಲ್ಲಿ ಕೊಟ್ಟಿದ್ದೇವೆ. ಯಾಕೆ ಈ ಮಾತು ಹೇಳ್ತಾ ಇದೀವಿ ಅಂತಂದ್ರೆ ಇವತ್ತು ಆ ರೀತಿ ಸ್ಪಂದಿಸ್ತಾ ಇರೋ ಕೆ.ವಿ. ಪ್ರಭಾಕರ್ ಸರ್ ಅವ್ರು ಬಂದಿದ್ದಾರೆ. ಅವ್ರಿಗೆ ನಾನು ಬಂದು ನಮ್ಮ ಜೊತೆ ಪ್ರೀತಿಯಿಂದ ಇಷ್ಟು ಹೊತ್ತು ಸಮಯವನ್ನು ಕಳೆದಿದ್ದಾರೆ, ನಮ್ಮೆಲ್ಲರೂ ಕೂಡ ಉತ್ತೇಜನದ ಮಾತುಗಳನ್ನು ಹೇಳಿದ್ದಾರೆ. ನಾನು ಸಂಘದ ಪರವಾಗಿ ಅವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಇನ್ನು ಶಿವಾನಂದ ತಗಡೂರು ಅವರು ಸಂಘಟನೆಗೆ ಹೆಚ್ಚು ಮಹತ್ವವನ್ನು ಕೊಡುವಂತವ್ರು. ಅವ್ರು ಹೇಳ್ತಾ ಇರ್ತಾರೆ ಸಂಘಟನೆ ಇದ್ರೆ ಮಾತ್ರ ಮೈಸೂರು ಅಂದರೆ ಒಂದು ವಿಭಿನ್ನವಾದ ಸೊಗಡು ಸಂಭ್ರಮ ಇರುವಂಥದ್ದು. ಹಾಗಾಗಿ ಇವತ್ತು ಈ ಥರದ ಒಂದು ಟ್ರೆಡಿಷನಲ್ ಮನೆ ಒಳಗಡೆ ಕಾರ್ಯಕ್ರಮ ಇದ್ದ ಹಾಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದಕ್ಕೆ